ಯಾರೇ ಇರ್ಬೋದು, ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟ ತಕ್ಷಣ ಅದು ಪಕ್ಷದ ನಿರ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅನೇಕ ಬಾರಿ ಹೇಳಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನೇ ಇರ್ಬೋದು, ಅದು ಹೈಕಮಾಂಡಿಗೆ ಹೇಳಬೇಕು. ಹೈಕಮಾಂಡ್ ತೀರ್ಮಾನ ತೊಗೊಳ್ತದೆ. ಹೈಕಮಾಂಡ್ ತೀರ್ಮಾನ ಏನು ತೊಗೊಂಡಿದೆ? ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು ಮತ್ತು PCC ಅಧ್ಯಕ್ಷರು DK ಶಿವಕುಮಾರ್ ಅವರು, ಮಂತ್ರಿ ಯಾರಾಗಬೇಕು, ಏನಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಸೊ ಅದಕ್ಕೆ ನಾನು ಬಂದು ಮಾಧ್ಯಮ ಮುಂದೆ ಹೇಳ್ಬೋದು, ನಮ್ಮ ಅಭಿಮಾನಿಗಳ ಮುಂದೆ ಹೇಳ್ಬೋದು, ಹೋಗಿ ನಾನು ಕಲಬುರಗಿನಲ್ಲಿ ಹೇಳಿದ್ರೆ ಯಾರಿಗೂ ವ್ಯತ್ಯಾಸ ಮಾಡಲ್ಲ. ನಾವು ನಮ್ಮ ಬೆಲೆನೇ ಕಳ್ಕೊತಾ ಇದ್ದೀವಿ ಹೀಗೆ ಮಾತಾಡಿ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಡಿಸೈಡ್ ಅಂತ ಮುಂಚೆನೂ ಹೇಳಿದ್ದಾರೆ, ಈಗಲೂ ಅದೇ ಹೇಳುತ್ತೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ನೋಡಿ, ಇದು ಆಗಸ್ಟ್ ಕ್ರಾಂತಿ ಅಂದರು, ಸೆಪ್ಟೆಂಬರ್ ಕ್ರಾಂತಿ ಅಂದರು. BJP ಅವರು ಕೂಡ ಏನೋ ನಿಮ್ಮ ಈ ಸರಿ ದಸರಾ ಪೂಜೆ ನಡೆಸ್ಕೊಡಲ್ಲ ಮುಖ್ಯಮಂತ್ರಿಗಳಂತ ಹೇಳಿದ್ರು. ನೋಡಿ, ಇದೆಲ್ಲ ಹಾದಿ ಬೀದಿನಲ್ಲಿ ಆಡೋಂಥ ಮಾತುಗಳು ಅಲ್ಲ. ಇದೇನಿದ್ರೂ ಕೂಡ ದೇ ವಿಲ್ ಡಿಸೈಡ್, ಹೈಕಮಾಂಡ್ ವಿಲ್ ಡಿಸೈಡ್ ಅಟ್ ದ ರೈಟ್ ಟೈಮ್. ಆದರೆ ಇವಾಗ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಚರ್ಚೆ ನಡೆದಿಲ್ಲ. ಸರ್, ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮಕ್ಕೆ ಬೇಡಿಕೆ ನಿಟ್ಟಿದ್ರು ಕೇಂದ್ರ. ಆ ಬಾರಿ ಅಂದರೆ ಲಾಸ್ಟ್ ಟೈಮ್ ಏನು ಕಳಿಸಿದಂಥ ಸಂದರ್ಭದಲ್ಲಿ 3 ಪ್ರಶ್ನೆಗಳನ್ನು ಕೇಳಿ ನಮಗೆ ಉತ್ತರ ಕೊಡಿ ಅಂತ ಕೇಳಿದ್ರು. ಆ 3 ಪ್ರಶ್ನೆಗಳನ್ನು ಅದಕ್ಕೆ ಉತ್ತರ ಕೊಟ್ಟು ನಾವೀಗ ಕೇಂದ್ರಕ್ಕೆ ಮತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋಡಿ, ಏನೇ ಇದ್ರೂ ಕೂಡ ಸಮಾಜದ ಎಲ್ಲ ಮುಖಂಡರಿಗೆ ಮಾತನಾಡಿ ಅವ್ರದ್ದೆಲ್ಲ ಸಲಹೆ ಪಡೆದು ನಾವು ಕಳಿಸ್ಕೊಡ್ತೀವಿ. ವಾಟ್ ಎವರ್ ಇಟ್ ಈಸ್, ಸಮಾಜದವರಿಗೆ ನಾವು ಹೊರಗಿಟ್ಟು ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಲಿಂಗಾಯತ್ ಪ್ರತ್ಯೇಕ ಧರ್ಮ ಆಗಬೇಕಂದ್ಬಿಟ್ಟು ಭಾಳಷ್ಟು ಜನ ಹಿಂದೆನೂ ಪ್ರಯತ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಅದಕ್ಕೆ ಒಪ್ತಾ ಇಲ್ಲ. ಯಾಕಂದರೆ ಅದೇನಾದರೂ ಆಗಿಬಿಟ್ರೆ ಸ್ವಲ್ಪ ಈ ಹಿಂದುತ್ವ ವೀಕ್ ಆಗ್ತದೆ ಅಂತ. ಆದರೆ ಬಸವಣ್ಣನವರ ಏನು ಕ್ರಾಂತಿ ಇತ್ತು, ಆ ತತ್ವದ ಕ್ರಾಂತಿ ಏನಿತ್ತು, ಇದು ಆ ವೈದಿಕ ವಿಚಾರ ವಿರುದ್ಧವೇ ಇತ್ತಲ್ಲ. ಸಿಕ್ಕಿಸಮ್ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಅಥವಾ ಲಿಂಗಾಯತ ಧರ್ಮ ಇರ್ಬೋದು, ಇವೆಲ್ಲವೂ ಕೂಡ ಆವಾಗಿನ ವೈದಿಕ ಧರ್ಮದ ವಿರುದ್ಧನೇ, ಅಲ್ಲಿ ಎಲ್ಲಿ ಅಸಮಾನತೆ ಇತ್ತು ಅದ್ರ ವಿರುದ್ಧವಾಗಿ ಹುಟ್ಕೊಂಡಿದ್ವಿ ಇದನ್ನು. ಸೊ ಇದು ಪ್ರತ್ಯೇಕ ಧರ್ಮ ಅಂತ ಕನ್ಸಿಡರ್ ಮಾಡಬೇಕಂತ ಭಾಳ ವರ್ಷಗಳಿಂದ ಬೇಡಿಕೆ ಇದೆ. ಸಮಾಜದ ಮುಖಂಡರು ಏನು ಬಯಸ್ತಾರೆ ಅದ್ರ ತಕ್ಕಂಗೆ ರಾಜ್ಯ ಸರ್ಕಾರ ಡಿಸಿಷನ್ ತಗೊಳ್ಳುತ್ತೆ. ಮತ್ತೆ ಮತ್ತೊಂದು ಹುಲಿ ಸಾವನ್ನಪ್ಪಿದೆ, ನನಗೆ ಮಾಹಿತಿ ಇಲ್ಲ. ಈಗ ಮಾನ್ಯ ಖರ್ಗೆ ಸಾಹೇಬ್ರ ಆರೋಗ್ಯ ಸರಿಯಿದೆ, ಅವರು ಗುಣಮುಖರಾಗ್ತಾ ಇದ್ದಾರೆ. ನಿನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ, ಈಗ ವಿಶ್ರಾಂತಿ ಪಡೀತಾ ಇದ್ದಾರೆ. ಇನ್ನೂ 1-2 ದಿನದಲ್ಲಿ ಅವರ ಕಾರ್ಯಗಳೇನಿದೆ ಅದಕ್ಕೆ ಅವರು ಹೋಗ್ತಾರೆ. ಅದರಲ್ಲಿ ವಿಶೇಷವಾಗಿ ಜನರ ಆಶೀರ್ವಾದ, ಜನರ ಆರೈಕೆಯಿಂದ ಇವತ್ತು ಅವರ ಆರೋಗ್ಯ ಚೆನ್ನಾಗಿದೆ.